ರಾಮ ಮಂದಿರ ಕೇಸ್ ಇನ್ನೂ ಕೂಡ ಜೀವಂತವಾಗಿದೆ. ಪರ ವಿರೋಧದ ಚರ್ಚೆಗಳು ಶುರುವಾಗ್ತಿದೆ. ಈ ಬೆನ್ನಲ್ಲೇ ಮತ್ತೊಂದು ಕಿಚ್ಚು ಹೊತ್ತುಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ದತ್ತಪೀಠ ಹೋರಾಟಗಾರರ ಮೇಲಿನ ಕೇಸ್ ರೀಓಪನ್ ಆಗ್ತಾ ಇದೆ. ಕರಸೇವಕರ ಬಂಧನ ಸದ್ದು ಮಾಡ್ತಿರುವಾಗಲೇ ಈ ಕೇಸ್ಗೆ ಮರುಜೀವ ಕೊಡ್ತಾ ಇದ್ದಾರೆ. 2017ರಲ್ಲಿ ದತ್ತಪೀಠದಲ್ಲಿ ಗೋರಿ ಹೊಡೆದಿದ್ದ ಪ್ರಕರಣ ಇದು. ಯಾಕೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದೊಂದೇ ಕೇಸ್ಗಳು ಓಪನ್ ಆಗ್ತಿದ್ದಾವೆ? ಅದು ಯಾವುದೇ ಕೇಸ್ ಇರ್ಬೋದು, ಅದಕ್ಕೆ ಒಂದು ಧರ್ಮದ ಒಂದು ಆಯಾಮದಲ್ಲಿ, ಧರ್ಮದ ಬಣ್ಣದಲ್ಲಿ ಬಿಜೆಪಿಯವರು ಸಿಡಿದೇಳ್ತಾ ಇದ್ದಾರೆ. 7 ವರ್ಷಗಳ ಬಳಿಕ ಓಪನ್ ಮಾಡಿದ ರಾಜ್ಯ ಸರ್ಕಾರ, ಬಿಜೆಪಿ ಸರ್ಕಾರದಲ್ಲಿ ಈ ಕೇಸ್ ಕ್ಲೋಸ್ ಆಗಿತ್ತು. ಚಿಕ್ಕಮಗಳೂರು ಜಿಲ್ಲೆಯ ದತ್ತಪೀಠದಲ್ಲಿ ನಡೆದಂತಹ ಒಂದು ಘಟನೆ ಇದು 2017ರಲ್ಲಿ. ಅಂದರೆ ಈಗ 2017ರಲ್ಲಿ ಅಂತಂದರೆ 5-6 ವರ್ಷ ಅದರ ಹಿಂದಿನ ಒಂದು ಪ್ರಕರಣ ಇದು. ದತ್ತಪೀಠ ಕೂಡ ಅಷ್ಟೇ, ಅದು ಇನ್ನೂ ವಿವಾದದ ಒಂದು ಕೇಂದ್ರ ಬಿಂದು. ಬಟ್ ಮೊನ್ನೆ ಕೂಡ ದತ್ತಪೀಠ ಜಯಂತಿ ಆಚರಣೆ ಆಯಿತು. ಆ ಸಂದರ್ಭದಲ್ಲೂ ಕೂಡ ಒಂದು ದರ್ಗಾದ ಜಾಗೆಯಲ್ಲಿ ಕೂಡ ನಾವು ದತ್ತಪೀಠ ಆಚರಣೆ ಮಾಡ್ತೀವಿ ಅನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ರು ಹಿಂದೂ ಸಂಘಟನೆಗಳವರು. ಬಟ್ ಈಗ ನೋಡಿ, ಈ ಸಂದರ್ಭದಲ್ಲೇ ಕೇಸ್ಗಳು ಓಪನ್ ಆಗ್ತಿರೋದಕ್ಕೆ ಅದಕ್ಕೆ ಇದೇ ಆಯಾಮವನ್ನು ಕಟ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಪ್ಪ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು, 13ರಿಂದ 18ರಲ್ಲಿ ಇತ್ತು, 5 ವರ್ಷ ಇತ್ತಲ್ಲ, ಅವಾಗ ಓಪನ್ ಮಾಡಿಸ್ಬೋದಾಗಿತ್ತು. ಹುಬ್ಳಿದು ಅಷ್ಟೇ, ಅತಿ ಹೆಚ್ಚು ಕಾಂಗ್ರೆಸ್ ಸರ್ಕಾರನೇ ಆಳ್ವಿಕೆನ ಮಾಡಿದಲ್ವಾ. ಅವ್ರ ಸರ್ಕಾರ ಇದ್ದಾಗ ಯಾಕೆ ಓಪನ್ ಮಾಡಲಿಲ್ಲ? ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದವರು ಕೇಸನ್ನು ವಾಪಸ್ ತೆಗೆದುಕೊಂಡಿದ್ರು. ಈಗ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ ಜನವರಿ 22ಕ್ಕೆ. ಈ ಟೈಮ್ನಲ್ಲೇ ಒಂದೊಂದೇ ಹಳೆ ಕೇಸ್ಗಳಿಗೆ ಮರುಜೀವನ ಕೊಡ್ತಾ ಇದ್ದಾರೆ. ಇದು ರಾಜಕೀಯವಾದಂಥ ಆಯಾಮವನ್ನು ಪಡೆದುಕೊಂಡಿದೆ. ಇಲ್ಲಿ ಟಾರ್ಗೆಟ್ ಹಿಂದೂಗಳಾಗಿದ್ದಾರೆ. ಈ ರೀತಿ ಬಿಜೆಪಿ ನಾಯಕರು ಬಳಸಿಕೊಳ್ತಿದ್ದಾರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂಗೆ.